ಇದು ಸರ್ ಬಸವ ಸಂಸ್ಕೃತಿ ಅಭಿಯಾನ ಬರೀ ನೀವು ಎಲ್ಲಿಂದ ಬಂದಿದ್ದೀರಾ? ಸರ್ ಗುಂಡ್ಲಪೇಟೆ ತಾಲೂಕು. ನಾವು ಗುಂಡ್ಲಪೇಟೆ ತಾಲೂಕು. ಗುಂಡ್ಲಪೇಟೆಯವರು. ನಾವು ಇಲ್ಲಿ ಎಲ್ಲ ನಮ್ಮ ಲಿಂಗಾಯತರು ಇರ್ತಾರೆ ಅಂತ ಬಂದು ಇಲ್ಲಿ ನೋಡಿದ್ರೆ ನಮ್ಮ ಲಿಂಗಾಯತರ ಮುಖಂಡಗಳೇ ಇಲ್ಲ. ಯಾರು ಕರ್ತಿದ್ ನಿಮ್ಮನ್ನ? ಯಾರು ಕರ್ಕೊ ಬಂದಿದ್ದಾರೆ? ಮಾಡಿದ ಸ್ವಾಮೀಜಿಗಳು. ಯಾವ ಸ್ವಾಮೀಜಿ? ಅದು ಈಗ ನಡ್ತಾರೆ ನೋಡಿ. ಈಗ ನಮ್ಮ ಯಡಿಯೂರಪ್ಪನವ್ರು ಇಲ್ಲ, ಲಿಂಗಾಯತರು ಕೊಡ್ತವ್ರಿಲ್ಲ, ವಿಜಯೇಂದ್ರ ಇಲ್ಲ, ಸುತ್ತೂರು ಶ್ರೀಗಳಿಲ್ಲ. ಈ ಮಡದ ಪದಗಳು ರಾಜಕೀಯ ಮಾಡ್ಕೊಂಡು ಇವ್ರು ಕುತಂತ್ರ ಮಾಡೋ ಸಲುವಾಗಿ ನಮ್ಮ ಮೇಲೆ ಒಳಗೆ ಮಾಡ್ತಾವ್ರ. ಇದು ಹೊಸ ಸಂಸ್ಕೃತಿ ಅಭಿಯಾನ. ಇದು ನಮ್ಮ ವೀರಶೈವ ಇವ್ರನ್ನ ಒಡಕ್ ಮಾಡ್ತಾ ಇರೋಂಥ ಒಂದು ಅಭಿಯಾನ ಇದು. ಲಿಂಗಾಯತ ಅಭಿಯಾನ ಎಲ್ಲ ಒಗ್ಗಟ್ಟಾಗಬೇಕು. ವೀರಶೈವರು ಲಿಂಗಾಯತರು ಎಲ್ಲ ಒಗ್ಗಟ್ಟಾಗಬೇಕಾಯ್ತು. ಇಲ್ಲ ಅದು ನಡ್ತಾ ಇಲ್ಲ. ಇಲ್ಲಿ ನಮ್ಮ ಕರ್ಕೊಂಡು ನಮಗೆ ಅವಮಾನ ಮಾಡ್ಯಾರ. ಈಗ ಸ್ವಾಮಿಗಳು ಒಗ್ಗಡಿಲ್ಲ, ರಾಜಕೀಯ ಪಕ್ಷದವರು ಒಗ್ಗಡಿಲ್ಲ. ಇಲ್ಲಿ ನಮ್ಮ ಹುಲಿ ರಾಜ ಹುಲಿ ಯಡಿಯೂರಪ್ಪ, ವಿಜಯೇಂದ್ರ ಅವ್ರು ಇಲ್ಲ, ನಮ್ಮ ಜೊತೆ ಇಲ್ಲ. ಬೇರೆ ಕರ್ಕೊಂಡು ಬಂದ್ರೆ ನಮ್ಮ ಲಿಂಗಾಯತ ತಗೊಂಡ್ಬಿಟ್ಟು ಎಲ್ಲ ಅವ್ರ ಬಗ್ಗೆ ಮಾತಾಡ್ತಾವ್ರ. ಇಲ್ಲಿ ಈಗ ಸಿದ್ದರಾಮಯ್ಯನವರೇ ಜಾತಿ ಕ್ರಾಂತಿ ಮಾಡಿ ಜಾತಿ ಕದಿರ್ತಾರೆ. ಸಿದ್ದರಾಮಯ್ಯವರು ಇವಾಗ ಇಲ್ಲಿ ಕದಿರ್ತಿದ್ರೆ ಅವ್ರು ತಗೊಂಡು ಹೋಗಿರ್ತಾವ್ರ. ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಎಲ್ಲನೂ ಪರಿಶೀಲನೆ ಮಾಡ್ತಾ ಇದ್ದವರು. ಒಡಕ್ ಮಾಡಕ್ಕೆ ಮಾಡ್ತಾ ಇರೋದು ಇವರು ಮುಖ್ಯಮಂತ್ರಿ ಆಗಿ. ಇವ್ರು ಲಿಂಗಾಯತ ಉದ್ಧಾರ ಮಾಡಕ್ಕೆ ಮಾಡ್ತಾ ಇಲ್ಲ. ಅವ್ರ ತಗೊಂಡು ಹೈಲೈಟ್ ಮಾಡಿ ಇಲ್ಲಿ ಅವ್ರ ಮೇಲೆ ಕೆತ್ತು ಕುಣಿಸ್ತವ್ರ. ಇಲ್ಲಿ ಒಡಕ್ ಮಾಡೋರೆ ಮುಂದೆ ಬಂದವ್ರ. ಇಲ್ಲಿ ನಮ್ಮ ಜಾತಿ ಕಟ್ಟವರು ಯಡಿಯೂರಪ್ಪನವರು ಅವ್ರು ಇಲ್ಲ. ಇಲ್ಲಿ ವಿಜಯನವರು ಇಲ್ಲ. ಕುರುಬರು ಸಂಘನವೇ ಒಂದ್ ಮಾಡಾರಂತೆ. ಯಾಕೆ ಅವ್ರಿಗೆ ಒಂದ್ ಮುದ್ದೆ ಇಟ್ಟು 15 ಜನಕ್ಕೆ ಮೂಡ್ತಾರೆ ಇವರು. ಲಿಂಗಾಯತ ಕ್ರಿಶ್ಚಿಯನ್, ಲಿಂಗಾಯತ ಮುಸ್ಲಿಮು ಎಲ್ಲಿದ್ದು ಸ್ವಾಮಿ ಈ ಥರ ಇದು ಅವಕಾಶ ಐತ್ರಿ? ಹಿಂದೆಲ್ಲ ಇತ್ತಾ? ಲಿಂಗಾಯತ ಹಿಂದೂ, ಲಿಂಗಾಯತ ಮುಸ್ಲಿಂ ಇತ್ತ? ಲಿಂಗಾಯತರಾಗಿರ್ಬೇಕು ಸರ್. ಲಿಂಗಾಯತ ಧರ್ಮ ಅಂತಾರಲ್ಲ ಇವರು. ಲಿಂಗಾಯತ ಧರ್ಮ ಅನ್ನೋದು ಕಾಲಂಲಿ ಇವರು ಬರ್ತಾರಲ್ಲ ಜಾತಿ ಗಣತಿ ಮಾಡಕ. ಲಿಂಗಾಯತ ಧರ್ಮ ಅನ್ನೋದು ಕಾಲಂಲಿ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಇಲ್ಲ. ಸುಪ್ರೀಂ ಕೋರ್ಟ್ಗೆ 2 ಬಾರಿ ಹೋಗಿದೆ ಗೊತ್ತು ಸರ್. ಅದು ಅಧಿಕೃತವಾಗಿ 2 ಧರ್ಮಗಳು, ಜೈನ ಧರ್ಮ, ಬೌದ್ಧ ಧರ್ಮಗಳು ಅಧಿಕೃತವಾಗಿ ಆಯ್ತು ಧರ್ಮ ಅನ್ನೋದು. ಲಿಂಗಾಯತ ಧರ್ಮ ಅಧಿಕೃತವಾಗಿ ಇನ್ನೂ ಆಗಿಲ್ಲ. ಅದು 2 ಬಾರಿ ಸುಪ್ರೀಂ ಕೋರ್ಟ್ ಹೋದ್ರು. ಅದು ನಿಮ್ಗೆ ವಿಚಾರ ಗೊತ್ತಿಲ್ಲ. ನಾವು ಬಂದಿರೋ ಸ್ವತಂತ್ರ ಧರ್ಮ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಲಿ ಅಂತ ಬಂದಿರೋದು. ಇವಾಗ ನೀವು ಅದೇ ಹೇಳ್ತೀರಿ. ಈಗ ಲಿಂಗಾಯತ ಇಲ್ಲಿ ನಮ್ಮಲ್ಲಿ ಸ್ವತಂತ್ರ ಧರ್ಮನ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಅಂತ 2 ಮಾಡಿ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಅಲ್ಲಿ ನಿಮ್ಮ ವಿಜೇಂದ್ರ ಅವರು ಹೇಳ್ತಾರೆ, ವಿಜಯೇಂದ್ರ ಅವರು ಹಿಂದೂ ಅಂತ ಹೇಳ್ತಾರೆ. ಈ ಸ್ವಾಮಿಗಳು ಲಿಂಗಾಯತ ಅಂತ ಹೇಳ್ತಾರೆ. ನಾವು ಯಾರು ಮಾತು ಕೇಳೋ? ಈಗ ನಾವು ಲಿಂಗಾಯತ್ರಿಯ, ವೀರಶೈವರು, ಲಿಂಗಾಯತರು ಎಲ್ಲ ಒಂದಾಗಿರ್ಬೇಕು. ನಮ್ಮ ಮೇಲೆ ಹೊಡ್ಕೊ. ಈಗ ಒಂದು ನಿಮಿಷ ಸಮೀಕ್ಷೆಲಿದೆ. ಲಿಂಗಾಯತ ಅನ್ನೋದು ಒಂದು ಸಮೀಕ್ಷೆಲಿದೆ ಸರ್. ನಾವು ಬಂದಿರೋ ಉದ್ದೇಶ ಇಲ್ಲೇ ಎಲ್ಲರಿಗೂ ಮಾಹಿತಿ ಸಿಕ್ಕಲಿ ಅಂತ. ಎಲ್ಲ ನಮ್ಮ ಲಿಂಗಾಯತ ವೀರಶೈವರು ಎಲ್ಲ ಒಗ್ಗಟ್ಟಾಗಲಿ, ಎಲ್ಲ ಸೇರ್ತಾರ, ಎಲ್ಲರೂ ಒಂದು ಬಲ ಬರಲಿ, ಎಲ್ಲ ಒಗ್ಗಟ್ಟಿಗಿರಲಿ ಅಂತ ಬಂದು. ಇಲ್ಲ ಅದು ನಡ್ತಾ ಇಲ್ಲ. ಇಲ್ಲಿ ಆ ಕಾಲಮಲ್ಲಿ ಏನ್ ಬರ್ಸ್ಬೇಕು, ಏನಂತ ಬರ್ಸ್ ಸರ್? ನಮ್ಗೆ ಹೇಳಿದ್ರು ಲಿಂಗಾಯತ ಧರ್ಮ, ಲಿಂಗಾಯತ ಜಾತಿ, ಲಿಂಗಾಯತ ಅಂತ ಹೇಳಿದ್ರು. ನಮ್ ತಮ್ಮ ಈ ಒಳಕ್ ಮಾಡೋ ಉದ್ದೇಶಕ್ಕೆ ಮಾಡೋದು. ಹಿಂದೂ ಲಿಂಗಾಯತ ಅಂತ ಬರಸ್ಬೇಕಾರೆ ಹಿಂದೂ ಲಿಂಗಾಯತ ಅಂತ ಬರಸೋದು. ಇವ್ರೇನೇ ಲಿಂಗಾಯತ ಅಂತ ಬರಸಿ ಅಂದ್ರು ನಾವು ಬರಸಲ್ಲ. ಹಿಂದೂ ಲಿಂಗಾಯತ ಅಂತ ನಾವು ಬರಸ. ಕೆಲವು ಮಾಹಿತಿ ಕೊಟ್ಟರೆ ಸಾಕಾಗೆ. ಈಗ ಸ್ವಾಮೀಜಿಗಳು ಲಿಂಗಾಯತ ಧರ್ಮ ಅಂತ ಬರಸಿ, ಹಿಂದೂ ಧರ್ಮ ಅಂತ ಬರಸಿ. ಸಿದ್ದರಾಮಯ್ಯ ಅವ್ರು ಬಂದಿದಾರಲ್ಲ, ಯಡಿಯೂರಪ್ಪಕ್ಕೆ ಏನಕ್ಕೆ ಬಂದಿಲ್ಲ? ಯಡಿಯೂರಪ್ಪ ಏನಕ್ಕೆ ಬಂದಿಲ್ಲ? ಈಗ ನಮ್ಮ ಜಾತಿಗೆ ಅವಮಾನ ತಾನೇ ಇದು. ನಮ್ಮ ಜಾತಿಗೆ ಅವಮಾನ ಮುಖ್ಯಮಂತ್ರಿ ಅವರು ಕಳಿಸಾಗಿಲ್ಲ. ನಮ್ಮ ಲಿಂಗಾಯತರವ್ರನ್ನ ಮೇನ್ ಮುಖಂಡರುಗಳಂತವ್ರನ್ನ ಕರೆಸಬೇಕು. ಸಾರಿ ಸರ್ ಮೇನ್ ಮುಖಂಡರುಗಳಂತವ್ರನ್ನ ಕರೆಸಬೇಕು. ಯಡಿಯೂರಪ್ಪ ಅವ್ರನ್ನ ಕರೆಸಬೇಕು. ವಿಜೇಂದ್ರ ನಾವು ಪಕ್ಷ ಅಂತಿಲ್ಲ, ಬಿಜೆಪಿ ಪಕ್ಷ ಅಂತೂ ಅಂತ ಹೇಳ್ತಿಲ್ಲ. ಲಿಂಗಾಯತರ ಹುಟ್ಟಿನಿಂದ ಸಮಾಜ ಕಟ್ಟಿರೋದೇ ಯಡಿಯೂರಪ್ಪಾಜಿ ಅಪ್ಪಾಜಿಯಿಂದ. ಅವ್ರು ಬರಲೇಬೇಕು, ತುಳಿಬೇಕು ಅಂತ ಮಾಡ್ತಾರ. ಯಾವುದೇ ಕಾರಣಕ್ಕೂ ತುಳಿಯಕ್ಕಾಗಲ್ಲ ಅವ್ರನ್ನ. ಯಾವುದೇ ಕಾರಣ ನಮ್ಗೆ ಏನಕ್ಕೆ ಕರಿಸ್ಬೇಕಾಯ್ತು? ಇವರು ನಮ್ಮ ಯಡಿಯೂರಪ್ಪನೇ ಇಲ್ಲ ಅಂದ್ಮೇಲೆ ಏನಕ್ಕೆ ಕರಿಸ್ಬೇಕಾಯ್ತು? ಏನಕ್ಕೆ ಕರಿಸ್ಬೇಕಾಯ್ತು? ಹೇಳ್ಬಿಟ್ಟು ಈಗ ಮುಖ್ಯಮಂತ್ರಿ ಕರಿಸ್ತಿರ್ತಾನೆ, ಕರಿಸ್ಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಮ್ಮ ಯಡಿಯೂರಪ್ಪ ಗೌರವಿತ ಮುಖ್ಯಮಂತ್ರಿಗಳಿಗೆ ಕರೆಸೋದು ಒಂದು ಮರ್ಯಾದೆ. ಬಂದಿರೋದು ಲಿಂಗಾಯತರು ಅಂದ್ಬಿಟ್ಟು ಸಂಘಟವಾಗಿ ಬಂದಿರೋದಲ್ಲವೇ. ನಾ ಸಂಘಟವಾಗಿ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಪರಿಸ್ಥಿತಿ ಈ ತರ ಹದಗೆಟ್ಟಾಗೈತಲ್ಲ. ಮುಖ್ಯಮಂತ್ರಿ ಬಂದ್ಮೇಲೆ ನಮ್ಮ ಸಿದ್ದರಾಮಯ್ಯ ಇವರು ನಮ್ಮ ಯಡಿಯೂರಪ್ಪ ಯಾಕೆ ಬಂದಿಲ್ಲ? ಈ ಉದಾಹರಣೆ ಕಳೆದ ಬಾರಿ ಚಳಿಗಾಲ ಅಧಿವೇಶನ ನಡೀತು ಬೆಳಗಾವಿಯಲ್ಲಿ. ನಡೀತು. ಹೌದು ಸರ್. ಆಗ ಧರ್ಮ, ಜಾತಿ ಅನ್ನೋದು ಲಿಂಗಾಯತ ಧರ್ಮದ ಪಂಚಮಸಾಲಿ ಅನ್ನೋದು ಒಂದು ಹೊರಡ. ಹೌದು ಸರ್. ಖಂಡಿತ. ಆ ಟೈಮಲ್ಲಿ ಏನು ಚಪ್ಪಲೇಸರು, ಕಲ್ಲೆಸರು ಅದೆಲ್ಲ ಗಲಾಟೆ ಎಲ್ಲ ಇತ್ತು. ಕರ್ಫ್ಯೂ. ಸರ್ ಈ ವಿಚಾರವಾಗಿ ಯಾವ್ದು ನೀವು ಹೇಳಿದ್ರಿ, ಯಾವುದೇ ಶಾಸಕ ಆಗಿರ್ಬೋದು, ಯಾವುದೇ ಯಡಿಯೂರಪ್ಪ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಒಂದು ಮಾತಾಡಲಿಲ್ಲ ವಿಚಾರದಲ್ಲಿ. ಏನು? ಹೌದು ಸರ್. ಅದನ್ನ ಅವ್ರನ್ನು ಖಂಡಿಸ್ತೀವಿ ಸರ್. ಅವರು ಮಾತಾಡ್ಲೇಬೇಕು. ಮೇನ್ ಮುಖಂಡರುಗಳಾಗಿದ್ದವರು ಅವ್ರು ಮಾತಾಡ್ಲೇಬೇಕು. ಅವರಿಂದ ನಾವಲ್ಲ, ನಮ್ಮಿಂದ ಅವರು. ಈ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಯಾಕೆ ಬರಲ್ಲ ನಿಮ್ಗೆ? ಸರ್, ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಲ್ಲ. ನಾವಿರ್ಬೋದು, ನೀವಿರ್ಬೋದು. ಈಗ 10 ಸೀಟ್ ಇದಾವೆ, 20 ಸೀಟ್ ಇದಾವೆ, 20 ಸೀಟ್ ಒಗ್ಗಟ್ಟ ಬಂದಾರ ಒಡೆ ಉದ್ದೇಶ ಸಿದ್ದರಾಮಯ್ಯ ಕರ್ಸಿದ್ದಾರೆ, ಇವರು ಕರ್ಸಿದ್ದಾರೆ.
ಯಡಿಯೂರಪ್ಪ ಬಂದಿಲ್ಲ, ವಿಜೇಂದ್ರ ಬಂದಿಲ್ಲ ಅಂತ ಈ ಲಿಂಗಾಯತ ಧರ್ಮ, ಲಿಂಗಾಯತ ಜಾತಿ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಗಲಾಟೆ, ಲಾಠಿ ಚಾರ್ಜ್ ಕೂಡ ಆಯ್ತು ಚಾರ್ಜಿಲೆಲ್ಲ. ಈ ವಿಚಾರದಲ್ಲಿ ಯಾವುದೇ ರಾಜಕಾರಣಿ ನಿಮ್ಮ ಲಿಂಗಾಯತ ಧರ್ಮದ ಶಾಸಕ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಯಾರು ಮಾತಾಡಲಿಲ್ಲ, ಏನು ಮಾತಾಡಲಿಲ್ಲ. ಅದು ಅವರಂತ ಮೂರ್ಖತನ ರಾಜಕಾರಣಿಗಳು ಬೇರೊಬ್ರು ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಲಿಂಗಾಯತರ ಅಂತಂದ್ಮೇಲೆ ಇವರು ಜಾತಿ ಒಗ್ಗೂಡ್ಸಕ್ಕೆ ಕರೆದೇ ಇರೋದು. ಇಲ್ಲಿ ಜಾತಿ ವಿಂಗಡಣೆ ಮಾಡಕ್ಕೆ ಯಾರು ಹಿಂದೂಗಳ ಈ ತರ ಉದ್ದೇಶ ಯಡಿಯೂರಪ್ಪ ಹಿಂದೂ ಧರ್ಮ ಹೇಳೋ ಸತ್ಯ. ಇಲ್ಲಿ ನಮ್ಮ ಲಿಂಗಾಯತ ಅಂತ ನಮ್ಮಲ್ಲೇ ಒಳಗ್ ಮಾಡಿ ಹಿಂದೂ ಧರ್ಮ ನಾಶ ಮಾಡಕ್ ಮಾಡ್ತಾರೆ. ಇವರು ಫಸ್ಟ್ ಆಫ್ ಆಲ್ ಸರ್ ಹಿಂದೂಗಳನ್ನ ಇವ್ರನ್ನ ಡಿವೈಡ್ ಮಾಡಕ್ಕೆ ಇವ್ರು ಮಾಡ್ತಾ ಇರೋ ಪ್ರೋಗ್ರಾಮ್ ಮಾಡ್ತಾ ಇರೋದು. ಇವರು ಒಗ್ಗೂಡಕ್ಕಂತೂ ಮಾಡ್ತಾ ಇಲ್ಲ. ಇವರು ಬಸವಣ್ಣವರು ನಮಗೆ ಲಿಂಗ ಕಟ್ಟೋದು, ನಾವು ಬಸವಣ್ಣ ನಾಯಕಗಳು, ನಮ್ಗೆ ಅದಕ್ಕೆ ಲಿಂಗಾಯತ ಧರ್ಮ ಹಿಂದೂ ಧರ್ಮ ನಮ್ಗೆ ಬೇಕಾಗಿಲ್ಲ, ಲಿಂಗಾಯತ ಧರ್ಮನೇ ಬೇಕು ಅಂತ ಹೇಳ್ತಾರೆ. ಸರ್ ಹಿಂದೂ ಭಾರತೀಯ ಸಂಸ್ಕೃತಿ ಪ್ರಕಾರ ಸರ್ ಭಾರತೀಯ ಸಂಸ್ಕೃತಿ ಪ್ರಕಾರ ಹಿಂದೂ ಧರ್ಮನೇ ಮೇನ್. ಹೇಳ್ತಾ ಇರೋದು ಏನ್ ಗೊತ್ತಾ, ಮುಂದಾಗದ್ ಬಿಟ್ಟಾಕಿ ಇವಾಗ ಆಗದ ನಮ್ಗೆ ಕೇಳ್ತಾ ಇರೋದು. ಮುಂದಾಗದ ಏನಾಗುತ್ತೆ ನಾವು ಕಂಡಿಲ್ಲ, ಈಗ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಇವಾಗ ಏನಿದೆ ನಾವು ಬಂದಿದ್ವಲ್ಲ ಅದು ಭರವಸೆ ನಾವು ಕೇಳ್ತಾ ಇರೋದು. ಇವಾಗ ನಮ್ಮ ಯಡಿಯೂರಪ್ಪ ಬಂದಿಲ್ಲ, ಇವ್ರು ಕರೀತಾರೆ, ಅದು ತಪ್ಪು ತಾನೆ. ಮಾಡ್ತೀವಿ ಅಂತ ಬಂದ್ಮೇಲೆ ಕರೀಸ್ಬೇಕು. ಯಾರು ಇನ್ಯಾರು ಕರೀಸಿರ? ಯಾರು ಇವಾಗ ಗೊತ್ತಾಗಿದ್ದು ಸರ್, ಬಂದ್ಮೇಲೆ ತಾನೆ ನಮ್ಗೆ ಗೊತ್ತಾಗಿದ್ದು. ಬರ್ತಾರ ಅಂತ ನಮ್ಗೆ ಗೊತ್ತಿದ್ದ? ಇವಾಗ ಸಿದ್ದರಾಮಯ್ಯ ಅವರು ಬರ್ತಾರ ಅಂತ ನಮ್ಗೆ ಗೊತ್ತಿದ್ದ? ನಾವು ಸಹ ಈ 300 ಕಿಲೋಮೀಟರ್ ಸಿದ್ದರಾಮಯ್ಯ ಅವರು ಬರ್ತಾರ ಅಂತ ಗೊತ್ತಿತ್ತಾ? ಈಗ ಕಾಂಗ್ರೆಸ್ ಅವರು ಬಂದ್ರು, ಅದಕ್ಕೆ ಬಿಜೆಪಿ ಬರಲ್ಲ. ಬಿಜೆಪಿ ಈಗ ನಾವು ಲೆಕ್ಕಾಚಾರ ಕೇಳ್ತೇವೆ. ಲಿಂಗಾಯತರಲ್ಲ ಒಂದನಾ ಸ್ವಾಮಿ ಆಯ್ತು, ಕೂಗಾಡಬೇಡಿ. ಅಲ್ಲಿ ಲಿಸ್ಟ್ ಇದೆ ನೋಡಿ, ಲಿಂಗಾಯತರಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ಒಂದನಾ? ಇವಾಗ ಇಲ್ಲಿ ಇವರು 108 ಕಾಲಂ ಬಂದಿದೆ. ನಾವ್ಯಾರು ಅದ್ರ ಬಗ್ಗೆ ಮಾತಾಡಿ ಯಾರ್ಯಾರು ಅಂತ ಹೇಳ್ತೀರಿ? ಎಲ್ಲರೂ ಒಂದು ನಂದೇ ಅಲ್ಲ, ಇವರು ಹಳ್ಳಿಗಳು ಹೇಳಿರೋದೇ ಬೇರೆ ಕೊಟ್ಟಿರೋದು. ಬರೀ ಲಿಂಗಾಯತರ ಸಮಾವೇಶ ಅಂತ ರಾಜಕೀಯ ಇದಕ್ಕೆ ಬೆರೆಸ್ಕೊಂಡಿಲ್ಲ ಅಂತ ಹೇಳಿರೋದು. ಇವರು ಹೇಳ್ಬಿಟ್ಟೆ ಬಂದಿರೋದು, ಇಲ್ಲ ಅಂದ್ರೆ ಯಾರು ಬರ್ತಾನೆ ಇರಲಿಲ್ಲ. ಇವಾಗ ಸಿದ್ದರಾಮಯ್ಯನವ್ರು ಬಂದಾಗ ಎಲ್ಲ ಎದ್ದೆದ್ದು ಹೋದ್ರು. ಏನಕ್ಕೆ ರಾಜಕೀಯ ಬೆರೆಸ್ಬೇಕು ಇವರು? ನಾವು ಬೇಡ ಹೇಳ್ತಾ ಇಲ್ಲ, ಬರಲಿ ಅದಂತ ನಮ್ಮ ಯಡಿಯೂರಪ್ಪ ಕರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಕರಬೇಡ ಹೇಳ್ತಾ ಇಲ್ಲ, ನಾವು ಬರಬೇಡ ಹೇಳ್ತಾರೆ. ನೀವು ಯಾರು ಪ್ರಶ್ನೆ ಮಾಡ್ಬೇಕು? ನಾವು ಅದೇ ಸರ್ ಮಠಾಧಿಪತಿಗಳು ಹೇಳ್ತಾ ಇರೋದು. ನಾವು ಯಾರು ಪ್ರಶ್ನೆ ಮಾಡ್ಬೇಕು ಗೊತ್ತಾ? ಬ್ರಾಹ್ಮಣ ಮುಖಂಡರು ಕರ್ಸಿದ್ರು, ಬಸ್ ಮಾಡ್ತಾರೆ. ನಮ್ಗೆ ಸಹ ಮಾಹಿತಿ ಬಂದದು, ಇದು ಲಿಂಗಾಯತ ಸಭೆ ಒಕ್ಕೂಟ ಎಲ್ಲ ನಮ್ಗೆ ಮಾಹಿತಿ ಕೊಡ್ತಾರ, ಒಳ್ಳೆ ವಿಷಯಗಳು ಕೊಡ್ತಾರ. ಪ್ರಶ್ನೆ ಮಾಡಿ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಇದೆ. ನೀವು ಅವ್ರ ಪ್ರಶ್ನೆ ಮಾಡ್ಬೇಕು. ನೀವು ಇವ್ರ ಮೇಲೆ ಕೂಗಾಡಿದ್ರೆ ಇವ್ರ ಮೇಲೆ ಜನ ಹೋಗ್ಲೇ ಈಗ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ನಮಗ್ ಗೊತ್ತಿತ್ತಾ? ಮತ್ತೆ ಅದು ಹಂಗೆ ತಾನೆ, ಅವ್ರು ಬರ್ತಾರ ಅಂತ ನಮಗ್ ಗೊತ್ತಿರ್ಲಿಲ್ಲ. ಯಾರು ಏನು ಕೊಟ್ಟಿಲ್ಲ. ಬಸ್ ಮಾಡ್ಕೊಂಡ್ರೆ ಬನ್ನಿ ಅಂತಂದ್ರೆ ನಾವು ಬಂದಿದ್ದೀವಿ. ಅವರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಹೇಳಿ ಅವರು ಕರೆಸ್ತದ್ದು. ಒಂದ್ ನಿಮಿಷ ಇರೋಣ, ಮಾತಾಡ್ಲಿರೋಣ, ಮಾತಾಡೋಣ. ಇಲ್ಲೇ ನೀವು ಒಬ್ಬರೇ ಮಾತಾಡಿ, ಇನ್ನೊಬ್ರು ಗಜಿಬಿಗೆ ಒಂದು ಮಾತಾಡ್ತಿದ್ದಾರೆ. ಸುಮ್ಮನೆ ನನಗೆ ತಲೆನೋವು ಬರ್ಸ್ಕೊಳಕ್ ನನಗೆ ನಿದ್ದೆ ಇಲ್ಲಿ. ನಾವು ಹೇಳ್ತಾ ಇರೋದು ನಿಮ್ಮ ಹೇಳಿಕೆಗೆ ಬಂದಿರೋದು, ನಿಮ್ಗೋಸ್ಕರ ಬಂದಿರೋದು ಅಷ್ಟೇ. ಈಗ ಉದಾಹರಣೆ ಹೇಳ, ಈಗ ನಿಮ್ಮ ಕಡೆ ಈಗ ನೀವು ಜಾತಿ ಕಾಲಮಲ್ಲಿ ಯಾವ ಹೆಸರು ಬರೋದು ನಿಮಗೆ ಗೊತ್ತಿಲ್ಲ. ಅಲ್ಲಿ ಏನ್ ಸರ್ ಅದೆಲ್ಲ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಇವರೆಲ್ಲ ಸುಳ್ಳು ಮಾಹಿತಿ ಕೊಡ್ತಾವ್ರಲ್ಲ. ಹೇಳೋಣ, ಹೇಳಿ. ಈಗ ಲಿಂಗಾಯತ ಬಸವಣ್ಣನವರ ತತ್ವ ಲಿಂಗಾಯತ ಧರ್ಮ ಅಂತ ಹೇಳಿದ್ರು. ನಿಜ, ಲಿಂಗಾಯತ ಧರ್ಮ ಬಸವಣ್ಣನವರ ತತ್ವ ಅಂದಮೇಲೆ ಬೇರೆಯವರ ತತ್ವ ಯಾಕೆ ಬೇಕು ಸರ್? ಓನ್ಲಿ ಫಾರ್ ಲಿಂಗಾಯತ ತತ್ವನೇ ತಾನೇ ನಾವು ಬಳಸಬೇಕು. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕರೆದಿದ್ದರಿಂದ ಅದು ಬೇರೆ ತತ್ವ ತಾನೇ ಸರ್ ನಾವು ಹೇಳೋದು. ಅದರಿಂದ ಈ ತತ್ವ ಈ ಲಿಂಗಾಯತ ಸಮಾವೇಶವೇ ಅಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಸರ್. ಈಗ ಉದಾಹರಣೆ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಬಸವ ಅಂಬೇಡ್ಕರ್ನೆಲ್ಲ ನಾನು ಅನ್ವಯಿಸ್ತೀನಿ ಅಂತ ಹೇಳ್ತಾರೆ. ಹೌದು ಸರ್, ಯಾವುದನ್ನು ಹಾಕ್ಸ್ಬೋದಿತ್ತು ತಾನೇ ಕಾಗದದಲ್ಲಿ ಸರ್. ಬಸವ, ಬುದ್ಧ, ಅಂಬೇಡ್ಕರ್ ಅವ್ರನ್ನು ಹಾಕ್ಸ್ಬೋದಿತ್ತು ಅಲ್ವಾ? ನಾವೇನು ಬ್ಯಾಡಿ ಅಂತಿದ್ವಾ? ಆಗ ಬರ್ತಿಲ್ವ? ಆಗ ಜನ ಬರೋದು ಬಿಡೋದು ನೆಕ್ಸ್ಟು ಸರ್ ಅದು. ಆದರೆ ಇಲ್ಲಿ ಲಿಂಗಾಯತ ಸಮಾವೇಶ ಅಂತ ಇವರು ಕರೆದಿರೋದು. ಬಸವಣ್ಣವ್ರಿಗೆ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರವರೆಗೂ ಲಿಂಗಾಯತ ಧರ್ಮ, ಲಿಂಗಾಯತ ಸಭೆ ಅಂತ ಹೇಳಿರೋದು, ಬೇರೆ ಏನು ಹೇಳಿಲ್ಲ ಸರ್. ಇಲ್ಲಿ ಈಗ ಏನಪ್ಪ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರನ್ನ ಬಿಂಬಿಸಿದ್ರು. ಹೌದು ಸರ್, ಹೌದು ಸರ್. ಹಾಗಾದ್ರೆ ಅದು ಮಾಡಿ ತಪ್ಪಾಗಾದ್ರೆ ಮಾಹಿತಿ ಸರಿನೇ, ಆದ್ರೆ ಅವ್ರನ್ನೂ ಕರಿಬೋದಿತ್ತಲ್ಲ ಸರ್. ಯಡಿಯೂರಪ್ಪನು ಅದು ಮಾಡಿದ್ದು ಸರ್, ವೀರಶೈವ. ಒಂದು ನಿಮಿಷ ಅಲ್ಲಲ್ಲ ಸರ್, ಅದು ಮಾಡಿದ್ದು ವೀರಶೈವ ಲಿಂಗಾಯತ ಎರಡನ್ನೂ ಒಡೆದ ಮೇಲೆ ತಾನೇ ಸರ್ ಅದು ಮಾಡಿದ್ದು.
ವೀರಶೈವ ಲಿಂಗಾಯತ ಎರಡನ್ನೂ ಹೊಡೆದ್ರಲ್ಲ ಸಿದ್ದರಾಮಯ್ಯ ಅವರು. ಅದು ಮಾಡಿದ್ಮೇಲೆ ಅದು ಮಾಡಿದ್ದು ಅದು ಮೇಲೆ ಹತ್ತತ್ರ 1 ವರ್ಷ ಆಗ್ತಿದೆ. ಇಲ್ಲಿವರೆಗೂ ಯಾಕೆ ಅದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ ಮತ್ತೆ ನೀವು ಯಾವುದಾ ಇದ್ರ ಬಗ್ಗೆ ಯಾವುದೇ ಥರ ಇವರು ಈ ಥರ ಸಮಾವೇಶ ನಡೆದಿಲ್ವಲ್ಲ ಸರ್. ನಮ್ಗೆ ಬಿಚ್ಚಾಕ ನಾವೆಲ್ಲ ಹೋಗಿ ಬಿಚ್ಚವನ ಸಮಾವೇಶ ಮಾಡಿದಾರೆ. ಇವಾಗ ನೀವು ಸಿಕ್ಕಿದ್ರೆ ಮಾಡೋದು. ಏನು ಮಾತಾಡೋಣ, ಏನು ಹೇಳಿ? ಈಗ ಏನಿಲ್ಲ, ರಾಜಕೀಯರಿಗೆ ಗೊತ್ತಿರ್ತಾರೆ ಅದ್ರ ನಾವು ಅಡ್ಡಾಗಿ ಮಾತಾಡೋಕ್ಕೆ ಏನು ಆಗೋಲ್ಲಲ್ರಿ ಅದ್ರಾಗ. ಈಗ ರಾಜಕಾರಣಿಗಳು ಆಯ್ಕೆ ಮಾಡೋದು ನೀವೇ ತಾನೆ? ಆಯ್ಕೆ ಮಾಡ್ತಾರೆ, ಅವಾಗ ನಮ್ಮ ಇಲ್ಲಿ ಎಲ್ಲ ಒಂದು ಕುಲನ ಹೊಡೆದು ಮತ್ತೆ ಈ ಟೈಪ್ ಮಾಡಿದಾಗ ಅಲ್ಲಿ ಮುಂದೆ ಆಗ್ತಾವ್ರು. ಉದಾಹರಣೆ ಕುಲ ಹೊಡಿತಾರೆ, ಜಾತಿ ಹೊಡಿತಾರೆ, ಧರ್ಮ ಹೊಡಿತಾರೆ, ನೀವೇನು ಕೊಟ್ಟು ಹಾಕ್ಬೇಕು ಅಂತ ಅವ್ರಿಗೆ? ಆ ಟೈಮ್ನಾಗ ಗೊತ್ತಾಗಲ್ರ ಮಂದಿ ಜನ ಈಗ ಮಾತಾಡ್ತಾರತ್ತಾನೆ ಅದು ಗೊತ್ತಾಗೋದು. ಈಗ ಎಲ್ಲ ಫಂಕ್ಷನ್ಗಳ ಕೇಳ್ಕೊಂಡ ನಮ್ಗೆ ವಿಚಾರ ಬರ್ತಾವ ಅಂತ ಹೆಂಗೆ ಬರ್ತಾವ. ಗುಂಡ್ಲುಪೇಟೆ ತಾಲೂಕಿಗೆ ಬಂದಿವೆ. ಅವತ್ತು ಚಾಮರಾಜನಗರದಲ್ಲಿ ಬಸವ ಸಂಸ್ಕೃತಿ ಅಂತ ಇಟ್ಟರು. ಅಲ್ಲೇ ಸ್ವಾಮಿಗಳು ಎಲ್ಲವೇ ಲಿಂಗಾಯತ ಧರ್ಮ ಅಂತ ಪರಸೆ ಅಂತ ಹೇಳಿದ್ರು. ನಾವು ಅದೇ ಥರ ತಿಳ್ಕೊಂಡು ಊರೆಲ್ಲ ಜಾತಿ ಸಮಸ್ಯೆ ಮಾಡಿದಾಗ ಲಿಂಗಾಯತ ಧರ್ಮ ಅಂತ ಪರಸ್ತು. ಇನ್ನು ಕೆಲವು ಸ್ವಾಮಿಗಳು ಹಿಂದೂ ಧರ್ಮ ಅಂತ ಪರಸೆ ಹಿಂದೂ ಧರ್ಮ ಹೇಳಿದ್ರು. ಇಲ್ಲೇ ಹೇಳಿದ್ರು 2-3 ಜನ ಹೇಳಿದ್ರು. ಇನ್ನು 70 ಸರ್ 80 ಭಾಗ ಲಿಂಗಾಯತ ಧರ್ಮ ಅಂತ ಪರ್ಸೆಂಟ್ ಹೇಳ್ತಾವ್ರ, 20 ಭಾಗ ಸ್ವಾಮಿಗಳು ಹಿಂದೂ ಧರ್ಮ ಅಂತ ಪರ್ಸೆಂಟ್ ಹೇಳ್ತಾವ್ರ. ಈಗ ನೀವು ಉದಾಹರಣೆ ಸಿದ್ದರಾಮಯ್ಯ, ವಿಜೇಂದ್ರ, ಯಡಿಯೂರಪ್ಪ ಅಂತ ಹೆಂಗೆ ಹೇಳಿದ್ರು, ಹೇಳ್ಬಿಡಿ. ಸ್ವಾಮಿಗಳು ಅಲ್ಲಿರೋ ಸ್ವಾಮಿ ನಿಜಗುಣ ಸ್ವಾಮಿಗಳು ಲಿಂಗಾಯತ ಧರ್ಮ ಅಂತ ಪರ್ಸೆಂಟ್ ಹೇಳಿದ್ರು. ಅದು ಯಾರೋ ಈ ಉತ್ತರ ಕನ್ನಡ ಸ್ವಾಮಿಗಳು ಒಬ್ಬರು ಹಿಂದೂ ಧರ್ಮ ಅಂತ ಪರ್ಸೆಂಟ್ ಹೇಳಿದ್ರು. ಅದಕ್ಕೆ ನಾವು ಆ ಗೊಂದಲ ಗೀಡಾಗಿ ಇವತ್ತು ಇಲ್ಲಿ ಬಂದು ಇಡೀ ನಮ್ಮ ಕನ್ನಡ ಎಲ್ಲ ಜಿಲ್ಲೆಗಳು 30 ಜನ ಸೇರ್ತಾರೆ. ಇಲ್ಲಿ ನಮ್ಗೊಂದು ಒಳ್ಳೆ ಮಾಹಿತಿ ಸಿಗುತ್ತಾ ಎಲ್ಲ ಒಗ್ಗಡೆ ಅಂತ ಬಂದು ಇಲ್ಲಿ ಲಿಂಗಾಯತ ಸಭೆ ಅಂತ ಅಂದ್ಬಿಟ್ಟು ನಮ್ಮವ್ರ ಮುಖಂಡಗಳೆಲ್ಲ ಇಲ್ಲಿ ಎಲ್ಲ ಅವ್ರ ಬಗ್ಗೆ ಬೇರೆ ಇದ್ರ ಬಗ್ಗೆ ಮಾತಾಡ್ತಾವ್ರ. ಇಲ್ಲಿ ಲಿಂಗಾಯತರ ಬಗ್ಗೆ ಮಾಹಿತಿನೇ ಇಲ್ಲ. ಸರ್ಕಾರಕ್ಕೆ ಮಾಹಿತಿ ನಾವು ಸಹ ಲಿಂಗಾಯತ ಧರ್ಮ ಅಂತ ಹೋರಾಟ ಮಾಡಿದ್ಮೇಲೆ ಅಂತ ಸರ್ಕಾರ ಪ್ರಸ್ತಾವನೆ ಮಾಡಿ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೇಕು. ಎಲ್ಲ ಒಗ್ಗಟ್ಟಾಗಿ ಹಿಂಗೆ ಹೇಳಿ ಅಂತ ಹೇಳ್ಬೇಕು. ಅದ್ರ ಮಾಹಿತಿ ಒಬ್ರು ಹೇಳ್ತಾ ಇಲ್ಲ. ಅದ್ರ ಮಾಹಿತಿನೇ ಗೊತ್ತಲ್ಲ ಸಲ. ಇಲ್ಲಿ ಬಂದ್ರು ಯಾರು ನಮ್ಮ ಮೇನ್ ಆಗಿರೋರ ಬಿಟ್ಬಿಟ್ರು. ಯಾರು ಮೇನ್ ಆಗಿದೆ? ಯಡಿಯೂರಪ್ಪ, ವಿಜಯೇಂದ್ರ ಇವ್ರು ಬಿಟ್ಬಿಟ್ರು. ಈಗ ಎಷ್ಟೋ ಜನ ಕರೆಸಲಿ ನಾವು ಸಿದ್ದರಾಮಯ್ಯ ಕರೆಸ್ಬಿಡ ಅಂತ ಹೇಳ್ತಾರ ನಾವು ಮುಖ್ಯಮಂತ್ರಿ ಕರೆಸಲಿ. ನನ್ನ ಹತ್ರ ವಿಡಿಯೋಗಳಿದೆ. ಇಲ್ಲಿ ಜನ ಹೇಳಿದ್ರು ನಮ್ಗೆ ಈ ಸಮಾವೇಶಕ್ಕೆ ಯಡಿಯೂರಪ್ಪನ ಬೇಡ, ಸಿದ್ದರಾಮಯ್ಯನೂ ಬೇಡ, ಕುಮಾರಸ್ವಾಮಿನೂ ಬೇಡ. ನಮ್ಗೆ ಬೇಕಲ್ಲ ಸರ್, ನಮ್ಗೆ ಬೇಕು. ಸರ್ ರಾಜಕೀಯ ಬೇಡ ಮೇಲೆ ಸರ್ ಯಾರು ಬೇಕಾಗಿಲ್ಲ. ಯಾರು ಬೇಕಾಗಿತ್ತಲ್ಲ. ಸಚಿವರು ಆಗ್ಲಿ, ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿ ಯಾರು ಬೇಕಾಗಿತ್ತಿಲ್ಲ. ಬರೀ ಮಡದೆ ಇರಬೇಕಾಗಿತ್ತು. ಇಲ್ಲ ಕರೆಸ್ಬೇಕು, ಅವ್ರು ಕರೆಸ್ಬೇಕಾಗಿತ್ತು. ಹೌದು. ಈ ಸಿದ್ದರಾಮಯ್ಯ ಅವರು ಸುಮಾರು ಜನಕ್ಕೆ ನಮಗೆ ಬೇಕಾಗಿಲ್ಲ. ನಮಗೆ ಯಡಿಯೂರಪ್ಪನವ್ರು ಬೇಕು. ನಮ್ಗೆ ಇಷ್ಟ ಇಲ್ಲ. ಹೋಯ್ತಾವೆ, ಈಗ ಊಟ ಮಾಡ್ಕೊಂಡು ಹೋಯ್ತಾವೆ. ಅರ್ಧಕ್ಕೆ ನೋಡಿ ಫಂಕ್ಷನ್ ಅರ್ಧಕ್ಕೆ ಮುಗಿತು ಹೋಯ್ತಾವೆ. ನಮ್ಗೆ ಇಷ್ಟ ಇಲ್ಲ. ಏನು ಊಟ ಮಾಡಿಸಿದ್ರು? ಊಟ ತಿಂದು ಮಾಡ್ದ ಮೊಸರು ಮಾಡಿದ್ರು, ಬಾತ್ ಮಾಡಿದ್ರು. ಅಂದ್ರೆ ನಮ್ಮ ಮಾಹಿತಿ ಸಿಕ್ಕಬೇಕಾದ್ರೆ ಮಾಹಿತಿ ಸಿಕ್ಕಿಲ್ವಲ್ಲ ಏನೂ. ನಮ್ಮ ಬಗ್ಗೆ ಲಿಂಗಾಯತರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾರು ಎಲ್ಲವರೆಲ್ಲ ಹಂಗಾಗ್ಬಿಡ್ತಾರೆ. ಅದೇ ಸರ್ ಇವ್ರು ಕೇಳಿದಾಗೇನೆ ಈಗ ನಮ್ಗೆ ರಾತ್ರಿ ಎಲ್ಲ ಬಂದದ್ದು ಏನಪ್ಪಾ ಅಂದ್ರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಕರೆಸ್ತದ್ದು. ನಾವು ಯಾರು ಮಠಾಧಿಪತಿಗಳು ಯಾವ ಮಠಾಧಿಪತಿ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ಮುಖಂಡರಿಗೆಲ್ಲ ಹೇಳಿದ್ದಂಗೆ ಗ್ರೂಪ್ಗಳಲ್ಲೆಲ್ಲ ಮಾಹಿತಿ ಬಂದದ್ದು ಅದೇ ಥರ. ಈಗ ನಾವೇನು ಅನ್ಕೊಂಡು ಯಾವುದೇ ರಾಜಕೀಯ ವ್ಯಕ್ತಿಗಳು ಬರಲ್ಲ, ಇಲ್ಲಿ ಎಲ್ಲ ಮಠಾಧಿಪತಿಗಳು ಬರ್ತಾರೆ. ಇಲ್ಲಿ ಬಂದಾಗ ನಮ್ದು ಯಾವ ಜಾತಿ ಭರಿಸ್ಬೇಕು, ಏನು ಭರಿಸ್ಬೇಕು ಅನ್ನೋದು ಮಾಹಿತಿ ಕೊಡ್ತಾರೆ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದು ಸ್ಟೇಜ್ ಮೇಲೆ ನೋಡಿದ್ರೆ ಎಲ್ಲ ಬೇರೆ ಮಾತಾಡ್ತಾವ್ರ, ಎಲ್ಲ ಬೇರೆಯವ್ರನ್ನ ಕರ್ಕೊಂಬಂದು ಕೂರ್ಸವ್ರ. ಅದಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ಯಾರು ಮಾತಾಡ್ತೀರಾ? ಟೋಟಲಿ ಎಲ್ಲ ಒಂದೇ. ಗುಂಡ್ಲುಪೇಟೆ, ಚಾಮರಾಜನಗರ ಎಲ್ಲ ಒಂದೇ. ಈ ಫಂಕ್ಷನ್ ನಮ್ಗೆ ಇಲ್ಲ, ಇಷ್ಟ ಇಲ್ಲ. ಇವ್ರು ಮಾಡ್ತಾ ಇರೋದು ಬರೀ ರಾಜಕೀಯವಾಗಿ ಮಾಡ್ತಾವ್ರ ಅಂತ ನಮ್ಮ ಒಂದು ಇದು ಕೂಗು. ಮಠಾಧಿಪತಿಗಳ ವಿರೋಧವಾಗಿ ಮಾತಾಡ್ತಾ ಇರೋದು ಇದು, ಸರಿನಾ? ಮಠಾಧಿಪತಿಗಳ ಫಂಕ್ಷನ್ ಇದು ಕಾರ್ಯಕ್ರಮ ಅಂದ್ಮೇಲೆ ಯಾರು ರಾಜಕೀಯದವ್ರು ಬೇಕಾಗಿರ್ಲಿಲ್ಲ. ಇವರು ಸಿದ್ದರಾಮಯ್ಯನವ್ರು ಕರೆಸ್ಬೇಕು, ಮತ್ತೆ ಯಾರು ಮುಸ್ಲಿಮ್ಸ್ ಅವ್ರು ಯಾರಿಗೆ ಕರೆಸ್ಬೇಕಾಗಿತ್ತು ಅಲ್ವಾ ಸರ್? ನಮ್ಮ ಉದ್ದೇಶ ಅಷ್ಟೇ. ನೀವು ಟಿವಿಲಿ ನೀವು ಒಂದು ನಿಮಿಷ ಸರ್, ಟಿವಿಲಿ ನೀವು ಕೊಟ್ಟರು ಹಂಗೆ ಕೊಡಿ. ಇದು ನಮ್ಮ ಗುಂಡ್ಲುಪೇಟೆ, ಚಾಮರಾಜನಗರ ಎಲ್ಲಕ್ಕೂ ವಿರೋಧನೇ ಇದು, ಸರಿನಾ? ಎಲ್ಲರದು ಒಂದೇ ಪ್ರಶ್ನೆ. ಸರ್ ಈಗ ನಮ್ಮ ವಿಡಿಯೋ ನೋಡಿದಂಥವ್ರು, ನಮ್ಮ ಚಾನಲ್ ನೋಡುವಂಥವ್ರು ಯಾವ ಥರ ಎಚ್ಚೆತ್ಕೋಬೇಕು ಈ ವಿಚಾರದಲ್ಲಿ? ಎಚ್ಚೆತ್ಕೋಬೇಕು, ನಮ್ಮ ಜನ ಎಚ್ಚೆತ್ಕೋಬೇಕು ಸರ್. ಫಸ್ಟ್ ಯಾವ ರೀತಿ ಎಚ್ಚೆತ್ಕೋಬೇಕು ಅಂದ್ರೆ ಇಡೀ ಮಠಾಧೀಶರು ಕರೆದು ಬರೀ ಲಿಂಗಾಯತರ ಸಭೆ ಅಂತ. ಆದ್ರೆ ಇಲ್ಲಿ ಕರೀತಾ ಇರೋದು ಸಿದ್ದರಾಮಯ್ಯನವ್ರನ್ನೇ ಆಡಿ ಹೊಗಳಿದ್ರೆ ಹೊರತು ಯಡಿಯೂರಪ್ಪನಾಗ್ಲಿ, ವಿಜೇಂದ್ರನಾಗ್ಲಿ, ಲಿಂಗಾಯತರ ಮುಖಂಡರನ್ನೆಲ್ಲ ಯಾರನ್ನು ಹೊಗಳಿಲ್ಲ ಸರ್. ಮಾತಿಗೂ ಪ್ರತಿಯೊಬ್ಬ ಸ್ವಾಮಿ ಒಂದ್ ನಿಮಿಷ ಇರ್ರಿ ಸರ್. ಪ್ರತಿಯೊಬ್ಬ ಲಿಂಗಾಯತ ಸರ್, ಪ್ರತಿಯೊಬ್ಬ ಮಠದ ಸ್ವಾಮೀಜಿ ನೀವೇ ಯಡಿಯೂರಪ್ಪನೇ ಆಗಲಿ, ವಿಜೇಂದ್ರನೇ ಆಗಲಿ ಯಾರು ಹೇಳಿಲ್ಲ.
ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಇಡೀ ಎಲ್ಲ ಬಂದು ಒಕ್ಕಟಾಗೆ ಮಾತಾಡಿ. ನೀವು ಯಡಿಯೂರಪ್ಪ ಸಿದ್ದರಾಮಯ್ಯ ಅಂತಿದ್ರಲ್ವಾ, ನೀವು ಏನೋ ಲಿಂಗಾಯತ ಸಮಾವೇಶ ಕರೆಸಿಲ್ವಾ? ಯಾವುದೇ ಫ್ಲೆಕ್ಸ್ ಯಾವುದೇ ನೋಡಿ ಅಲ್ಲೇನಾದ್ರು ಬಸವ ಸಂಸ್ಕೃತಿ ಅಭಿಯಾನ ಅಂತ ಇದೆ ಹೊರತು ಲಿಂಗಾಯತ ಸಮಾವೇಶ ಅಂತ ಎಲ್ಲೂ ಇಲ್ಲ. ಇದೆ ಸರ್, ತೋರಿಸ್ತೀನಿ ಬನ್ನಿ. ಒಂದ್ ನಿಮಿಷ. ಚಾಮರಾಜನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ, ಯಳಂದೂರಿನಿಂದ ಬಂದಿರತಕ್ಕಂಥ ಜನ ಲಿಂಗಾಯತರ ಸಮಾವೇಶ ಅಂತ ಇದೇನ ಬೇರೆ ಸಮಾವೇಶ ಅಂತ ಬಂದಿಲ್ಲ. ಆದ್ರೆ ಕೊಟ್ಟಿದ್ದೀನಿ ಆದ್ರೆ ಸರ್ ಇಲ್ಲಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರನವ್ರ ಹೆಸರು ಇಲ್ಲ, ಇಲ್ಲಿ ಇರೋದೆಲ್ಲ ಸಿದ್ದರಾಮಯ್ಯನವ್ರ ಹೆಸರು. ಆಯ್ತು, ಲಿಂಗಾಯತ್ ಮುಖಂಡರು ಎಂ ಬಿ ಪಾಟೀಲ್ ಬಂದ್ರಲ್ಲ, ಎಂ ಬಿ ಪಾಟೀಲ್ನವ್ರು ಯಾರ್ಯಾರು ಮಠಾಧೀಶರು ಹೇಳಿದಾರ? ಅವ್ರನ್ನೂ ಹೇಳಿಲ್ಲ. ಹೇಳಿದ್ದು ಒನ್ಲಿ ಪ್ಲಸ್ ಸಿದ್ದರಾಮಯ್ಯನವ್ರು ಮಾತ್ರ ಹೊಗಳಿದ್ರೆ ಹೊರತು ಯಾವ ಲಿಂಗಾಯತರನ್ನು ಲೀಡರ್ನು ಹೆಸರು ಎತ್ತಿಲ್ಲ ಸರ್. ಆದ್ರಿಂದ ಇದು ಲಿಂಗಾಯತರ ಸಮಾವೇಶವಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಅಷ್ಟೇ ಪ್ರತಿಭಟನೆ ಮಾಡೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.